ಇಲ್ಲ ಕರ್ನಾಟಕ ರಾಜ್ಯೋತ್ಸವಕ್ಕೆ ಸರ ಸರಿ ಮಾರ್ಲತ್ತೇಳಿ ಕಿರಾಣಿ ಅಂಗಡಿಯಾಗೂ ಮಾರಾತಿರಿ, ಪಟ್ಟಿ ಅಂಗಡಿಯಾಗೂ ಮಾರಾತಿರಿ. ನಿಮಗೂ ಗೊತ್ತೈತಿ ಏನ್ ಮಾಡ್ತಾರ ಹೇಳ್ರಿ ಸರ್ಕಾರದವರು. ಸರಿಯಾಗಿ ಮಾರಾತಾರ. ಸರಿಯಾಗಿ ಕುಡ್ದು ಒಂದ್ ಅರ್ಧ ಕೊಟ್ರು ಕುಡ್ದು ಏನಾರ ವಾಂಟಪ್ಪ ಅಂದ್ರೆ ಪೊಲೀಸರು ಊಹಿಸ್ತಾರೋ ಕೇಸ್ ಹಾಕ್ತಾರೋ. ನಾವ್ ಯಾರು ಹೇಳ್ಕೊಳ್ಬೇಕು ಸರ? ನೀವ ಅಂದ್ರೆ ಇದು ಪ್ರಜಾಪ್ರಭುತ್ವನು ಏನ್ ಬ್ರೇನ್ ಮೋಟಾರ್ ಇದ್ರನ್ನ ಸರಿ ಅನ್ಸುತ್ತೆ ನನಗೆ. ಇದು ನಾವ್ ನೋಡ್ರಿ ನಮಗ ಆಡಾಟ ಮಾಡಾಕ ಅವ್ರಿದ್ರೆ ಸರಿ ಅನ್ಸುತ್ತೆ. ಸರಿ ಯಾರು ಕೊಟ್ರು? ಗೌರ್ಮೆಂಟ್ ಅವ್ರು ಹಾಕೋತಾರು ರೋಡ್ ಮ್ಯಾಗ ಹೊಂಟ್ರೆ. ಅದಕ್ಕ ದಯವಿಟ್ಟು ಸರ ನೀವು ತಿಳ್ಕೊಳ್ರಿ. ಇನ್ನೂ ಬಾಳ ಮಾತಾಡ್ಬೇಕಾಗೈತಿ. ಇಲ್ಲಿ ಬಂದಿತ್ತು ನಿಲ್ರಿ, ಒಂದು 10 ನಿಮಿಷ ನಿಲ್ರಿ, ಏನಾಗೋದು ನಿಲ್ರಿ. ಇವತ್ತ ಈಗ ಸರ್ ಹೇಳಿದ್ರು ನಾವು ಕ್ರಮ ಕೈಗೊಳ್ತೀವಿ ಅಂತ ಹೇಳಿ. ಈಗ ಹೋರಾಟ ಪ್ರಾರಂಭ ಆಗಿನ ಈಗ ಇದು 1 ತಿಂಗಳಿಂದ ಆಯ್ತು. ಎಷ್ಟು ಹಳ್ಳ ನೋಪಾತ್ ಮಾಡ್ತೀರಿ, ಎಷ್ಟು ಅಂಗಡಿ ಕೀಲಿ ಹಾಕ್ತೀರಿ, ಎಷ್ಟು ಅಂಗಡಿ ಅವ್ರ ಮೇಲೆ ಆಕ್ಷನ್ ತಗೊಂಡಿರಿ. ಅದು ಅಲ್ದ ಏನು ರಾಜ್ಯದೊಳಗ ಈಗ ನಮ್ಮ ಜಿಲ್ಲೆಯೊಳಗಾತು ತಾಲೂಕಿನೊಳಗಾತು ನೀವು ಬಾರ್ ಲೈಸೆನ್ಸ್ ಕೊಟ್ಟಿಲ್ಲ ಯಾರಿಗೂ. ಅಲ್ರಿ ಕೋಟಿ ಇಡ್ಲಿ ರೊಕ್ಕ ಲಂಚ ತಗೊಂಡ ಬಾರ್ ಲೈಸೆನ್ಸ್ ಕೊಡ್ತೀರಿ, ಅವ್ನ ಮಾಡ್ತೀರಿ. ನಾವು ಬ್ಯಾಡಂಗಿಲ್ಲ. ಅದಕ್ಕೂ ಸಮಯದ ಮಿತಿ ಐತೆ, ಆ ಸಮಯದ ಮಿತಿ ಪ್ರಕಾರ ಮಾಡ್ತೀರಿ. ಪ್ರತಿಯೊಂದು ಪಠ್ಯ ಕೂಡ ಸರಿ ಸಿಗಾಗುತ್ತೆ ಅನ್ನೋದು ನಾಚಿಕೆ ಬರ್ಬೇಕು. ಅಬಕಾರಿ ಇಲಾಖೆಗೂ ನಾಚಿಕೆ ಬರ್ಬೇಕು, ಅಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಅಧಿಕಾರಿಗಳಿಗೂ ನಾಚಿಕೆ ಬರ್ಬೇಕು. ಬಂದ್ ಮಾಡಿಸ್ಬೇಕ. ಯಾಕೆ ಪಟ್ಟಿ ಅಂಗಡಿಗಳಾಗ ಅಕ್ರಮ ಮಾರಾಟ ಬಂದ್ ಮಾಡ್ರಿ ಅಂತೇಳಿ ನಾವು ಯಾಕೆ ಕೇಳಕ್ ಬಂದೀವಿ? ಈಗ ಇಲ್ಲಿ ಸಿಟಿ ಒಳಗೆ ಸೇರೆ ಸಿಗ್ತೈತ್ರಿ. ಕೂಡದು ನಮ್ಮ ಭೂಮಿಗೆ ಬರೋದ್ರಾಗ ಎಷ್ಟೋ ಅಂತ ಕೆಲವು ಮಟ್ಟ ನಿಜೆ ಇಳಿದಿರ್ತೈತಿ. ಆರಾಮ್ ಸೇರಿ ಬಂತ ನಾನು ಬಾಳೆ ಕಟ್ಕೋತಾನ. ನಿಜೆ ಇಳಿದ್ರಾಗ ಹಾಲು ಐನೋ ಮನ್ಯಾಗಿದ್ದು ತೊಗೊಂಡು ಮಲ್ಕೋತಾನ. ಅಲ್ಲೇ ಬಾಜುಕ ಸೇರೆ ಕೊಡಾಕ್ ಹಚ್ಚಿರಿ ನೀವು. ನೀವ ಕೊಡಾಕ್ ಹಚ್ಚಿರ ಕೇಳ್ತೀವಿ. ನಾವು ನೇರವಾಗಿ ಆರೋಪ ಮಾಡಾಕತ್ತೀವಿ. ಯಾಕಂತಂದ್ರೆ ಯಾರು ನಾವು ಮಾಡ್ತೀವಿ ಅಂತಂದ್ರೆ ನೀವು ಬ್ಯಾಡ ಅಂತ ಹೇಳ್ಬೇಕಾಗಿತ್ತು. ಅವ್ರ ಕಡೆ ಈಗ ನಮ್ಮ ಅಧ್ಯಕ್ಷರ ಮಾತೇರು ನೀವು ಮಂತ್ರಿತ್ವ ಮಾಡ್ತೀರಿ ಅನ್ನೋ ನಮಗೆ ಎಲ್ಲೋ ಒಂದ್ ಕಡೆ ಸಿಟ್ಟು ಬಂತ. ಆಯ್ತು ಪಾಪ ನೀವು ಫ್ರೀನ ಮಾರಾಕ್ ಹಚ್ಚಿರಿ, ನೀವು ಮಂತ್ರಿತ್ವ ಹೋಗಕತ್ತಿಲ್ಲ, ನೀವು ಪ್ರಾಮಾಣಿಕರಿದ್ದೀರಿ, ಬಂದ್ ಮಾಡ್ತೀರಿ. ದಯವಿಟ್ಟು ಸರ ಯಾಕೆ ಇನ್ನೊಂದು ಏನು ಸಮಸ್ಯೆ ಏನಾಗತ್ತಂತಂದ್ರ ಪ್ರತಿಯೊಂದು ಪಕ್ಷದ ಪ್ರತಿಯೊಬ್ಬ ರಾಜಕಾರಣಿ ಹೇಳ್ತಾನು ಈ ದೇಶದ ಭವಿಷ್ಯವನ್ನು ಉಜ್ವಲ ಮಾಡ್ತು, ದೇಶದ ಭವಿಷ್ಯವನ್ನು ಉಜ್ವಲ ಮಾಡ್ತು ಅಂತೇಳಿ. 12-13 ವರ್ಷದ ಹುಡುಗರು ಸರಿ ಕಚ್ಚಾವ್ರು ಸರ. ಅದಕ್ಕೊಂದು ಏನಾರ ವಯಸ್ಸಿನ ಮಿಕ್ಕಿರ ಏನಾರ ಹಾಕಿರಿ, ಅದನ್ನೂ ಇಲ್ಲ. ಬೆಳಿಗ್ಗೆ ಚಹಾ ಕುಡಿದಿಲ್ಲ, ಚಳಿನ ಕುಡಿಯಾಕತ್ತಾವ ಮಕ್ಕಳು. ಈಗ ಸರ್ಕಾರ ದವಾಖಾನೆ ಅಷ್ಟಲ್ಲ, ಪ್ರತಿಯೊಂದು ದವಾಖಾನ್ಯಾಗ ಹೋಗ್ರಿ ಅವ್ರ ಸಾವಿಗೆ ಏನು ಕಾರಣ ಅಂತ ಕೇಳ್ರಿ, ಹೇಳ್ತಾರ. ಬರೀ ಕಿಡ್ನಿ ಹೋತು, ಲಿವರ್ ಹೋತು, ಯಾಕ? ಅದಕ್ಕೆ ನಾವು ಹೊರಟಿಗೆ ಒಂದು ಸ್ಕೂಲ್ ತಿಂದಿರೋಲ್ರಿ, ಒಂದ್ ಸ್ವಲ್ಪ ಚಹಾ ಕುಡಿದಿರೋದಿಲ್ಲ, ಬೆಳಿಗ್ಗೆ ಚಹಾ ಸೆರೆ ಕುಡಿಯಾಕತ್ತಾವ. ಸಾವಿರಾರು ಸಂಖ್ಯೆ ಒಳಗೆ ಪ್ರತಿದಿನ ಈ ತರ ಅಡ್ಮಿಟ್ ಆಗತ್ತಾರು. ಮತ್ತೆ ಎಲ್ಲ ಯುವಕರನ್ನ ಈ ರೀತಿ ಸೆರೆ ಕೊಟ್ಕೊಟ್ಟು ವಿಷ ಕೊಟ್ಕೊಟ್ಟು ಅಂದ್ರೆ ಏನು ಈ ದೇಶದ ಭವಿಷ್ಯ ಏನು ಓದಾಕತ್ತೀರಿ ನೀವು? ಅದಕ್ಕೆ ಸರ್ ಅದಕ್ಕೆ ತಾವು ದಯವಿಟ್ಟು, ಯಾಕಂತಂದ್ರೆ ತಮ್ಮ ಜವಾಬ್ದಾರಿ ಬಹಳ ಐತಿ. ಇವ್ರು ಅಷ್ಟ ಅಲ್ಲ, ದಯಮಾಡಿ ಒಂದು ವಿನಂತಿ ಮಾಡ್ಕೊಟ್ಟು ಪೊಲೀಸ್ ಇಲಾಖೆಯವರು ಕೂಡ ಪಾತ್ರ ಐತಿಂಬದ. ನೀವು ಅವ್ರ ಮೇಲೆ ಆಕ್ಷನ್ ತಗೋಬೋದಲ್ಲ. ತಮಗೆಲ್ಲ ಅವ್ರ ಮೇಲೆ ಹಾಕೋದು, ಅವ್ರಿಗೆ ಹೇಳಿಲ್ಲ ನಿನ್ನ ಮೇಲೆ ಹಾಕೋದು. ದಯಮಾಡಿ ಬಂದ್ ಮಾಡ್ರಿ, ಇವತ್ತಿಂದ ಬಂದ್ ಆಗಬೇಕು. ಮತ್ತೆ ಬಂದ್ ಆಗಲಿಲ್ಲ ಪ್ರತಿಯೊಂದು ಮಾರ್ಕೆಟ್ನಾಗ ಇನ್ನು 3 ದಿವಸ ಒಂದು ವಾರ ಟೈಮ್ ತೋರಿ ನಾವು ಪ್ರತಿಯೊಂದು ಹಳ್ಳಿಯಾಗ ಅಕ್ರಮ ಮಾಡಕ್ ಬಂದ್ ಆಗ್ಬೇಕು. ಪ್ರತಿಯೊಂದು ಅಂಗಡಿಯಾಗ ಶುಗರ್ ಬಂದ್ ಆಗ್ಬೇಕು. ಇಲ್ಲೇ ಗೋಕಾಕ್ ಹೋಗ್ರಿ, APMC ರಾತ್ರಿ 12 ಗಂಟೆ 1 ಗಂಟೆ ಕೊಡ್ತಾರೆ, ಬೆಳಿಗ್ಗೆ 3 ಗಂಟೆಗೆ. ಯಾವ ನಂಬಿಕೆ ಮೇಲೆ ಅವ್ರನ್ನ ಕಾಯ್ಕೊಂಡು ಕೊಟ್ಟು ಕಳ್ಸ್ಬೇಕು. ಮನ್ಯಾನ ಹಿರಿಯಾರನ್ನ ಹಾಕುವ ಹೋಗುವಂತ ರೈತರನ್ನ ಪಾಪ ಆ ಕಡೆಯಿಂದ ನಿಷೇಧಾಗ ಬರ್ತಾವ. ಅತಿಯಾಗಿ ಏನೋ ಕುಡಿದು ಬಿಡ್ತೀರಿ, ಅದ್ರಿಗೆ ಕುಡಿದು ಹೆಂಗ್ ಬಿಡ್ಸಾಕ್ ಹೆಂಗ್ ಸಾಧ್ಯ ಐತಿ ಸರ್? ಅದ್ರಾಗ ಮುಂದೆ ಹೋಗಿರ್ತೈತಿ, ನೀವು ಉಪಾಸ ಅಂದ್ರೆ ಹೆಂಗಿರ್ತಾನ? ಅದಕ್ಕೆ ದಯವಿಟ್ಟು ಎಲ್ಲಾ ಕಡೆ ಇದನ್ನು ಕೆರೆ ಬಂದ್ ಮಾಡ್ತೀರಿ. ಇದಕ್ಕೆ ನೇರವಾಗಿ ತಾವು ಕೂಡ ಕಾರಣರಾಕಿರಿ. ಇನ್ನಿಲ್ಲ ಅಂತಂದ್ರೆ ಪ್ರತಿಯೊಂದು ಪಕ್ಷ ಇನ್ನು ಬರ್ತಕ್ಕಂತ ಮುಂದಿನ ಚುನಾವಣೆ ಒಳಗೆ ಬಹಳ ಪರಿಣಾಮ ಎದುರಿಸ್ಬೇಕಾಗತ್ತೆ. ಪ್ರತಿಯೊಂದು ಹಳ್ಳಿಯಾಗೂ ಪ್ರತಿಯೊಬ್ಬರು ಕಟ್ಟಿ ಹಾಕುವಂತ ಕೆಲಸ ಮಾಡ್ಬೇಕಾಗತ್ತೆ ಪ್ರತಿಯೊಬ್ಬ ಅಧಿಕಾರಿ ನೋಡ್ತಾರ. ಯಾಕಂದ್ರೆ ಬರೀ ಗಾಡಿ ಮೇಲೆ ಹೋಗೋ ಹೊತ್ತ ನಿಮಗೆ ಕೇಸ್ ಕಾಣ್ತಾವು, ಎಲ್ಲೋ 4 ಮಂದಿ ಇಲ್ಲಿ ಬರಲಾಡಿದ ಹೊತ್ತ ನಿಮಗೆ ಕೇಸ್ ಕಾಣ್ತಾವು.
ಇಲ್ಲ ಅಲ್ಲಿ ಬಾಜು ಪೊಲೀಸರು ನಿಂತಿರ್ತಾರ ಅದ್ರ ಹಿಂದೆ ಕಿಜಾ ಹಾಕಿ ಸೇರಿ ಕೊಟ್ಟಿರ್ತಾನ ನಾವು ಯಾರು ಪಾಪ ಹೇಳಕ್ಕೂ ಹೆದರಾಕತ್ತಾರ ಮಂದಿ ದುಡಿಮೆ ಮಾಡಿ ಮಾರವನ ಮೇಲೆ ನೀವು ಆಕ್ಷನ್ ತಗೊಳಕತ್ತಿಲ್ಲ ಯಾವ ಹೇಳ್ತಿರ್ತಾನಲ್ಲ ಅವನ ಮೇಲೆ ಆಕ್ಷನ್ ತಗೊಳತ್ತೆ ಯಾಕೆ ಈ ವ್ಯವಸ್ಥೆ ಯಾಕ್ರಿ ಇಲ್ಲಪ್ಪ ಏನು ಇಲ್ಲಿ ಬಾಳ ವ್ಯವಸ್ಥೆನೇ ಇಲ್ಲ ನಾವು ಲೈಸೆನ್ಸ್ ಕೊಟ್ಟಿಲ್ಲ ಮಾರ್ಪಾಟ ಅನ್ನೋಂತ ವ್ಯವಸ್ಥೆ ಹೇಳ್ರಿ ನೀವು ಇಂಥ ಏರಿಯಾದಾಗ ಇಲ್ಲ ಏನಿಲ್ಲಪ್ಪ ಅದಕ್ಕೆ ದಯವಿಟ್ಟು ಸರ ಇನ್ನ ಬಂದೊಂದು ವಾರ ಒಳಗ ದಯವಿಟ್ಟು ಈ ನಮ್ಮ ತಾಲೂಕಿನಾದ್ಯಂತ ಕಂಪ್ಲೀಟ್ ಆಗಿ ಸರಿ ಬಂದ್ ಆಗ್ಬೇಕ್ರಿ ಸರ್ ಮತ್ ಯಾಕಂತಂದ್ರೆ ನೀವು ಮೊದಲ್ರಿ ಸರ ನೀವು ಬಾರ್ ಓನರ್ಗಳಿಗೆ ಹೇಳ್ರಿ ಯಾಕಂತಂದ್ರ ಒಂದ್ ಪಾತ್ರ ಎರಡು ಪಾತ್ರ ಒಯ್ತಿರ್ತಾರ ಕುಡಿಯಾಕವ್ರ ಈ ಕೈ ಚೀಲ ಗಂಟ್ಲೆ ಚೀಲ ತುಂಬಿದವ್ರು ಕೊಡ್ತಾರಂತವ್ರು ನೀವು ಮೊದಲ ಅವ್ರ ಮೇಲೆ ನಿಯಂತ್ರಣ ತಿಳ್ಕೊಡ್ರಿ ಅವ್ರು ಚೀಲ ಗಂಟ್ಲೆ ಕೊಡುವವ್ರು ಹೋಗಿ ಬಡ್ಡಿ ಹಿಡಿದು ಮಾಡೋದು ಆಗತ್ತೆ